ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಂದ ಗೋಕುಲ ಮಂಗಳವಾರದ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ತಡ ಮಾಡದೆ ಎಪಿಸೋಡ್ನ ಸ್ಟಾರ್ಟ್ ಮಾಡಿಬಿಡೋಣ. ಇಲ್ಲಿ ಮೀನಾ ಕೇಳ್ತಾ ಇದ್ದಾಳೆ ಅಮ್ಮಗೆ, ಇವಾಗ ನೀನು ಟ್ಯೂಷನ್ ಮಾಡೋದಕ್ಕೆ ಓಕೆನಾ, ಹೆಂಗೆ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಅಮ್ಮು ಅವ್ನು ಒಲ್ಲಬ್ಬಂಗೆ ಆಗಿರೋ ಅವಮಾನ ಎಲ್ಲ ನಿಲ್ಲಿಸ್ಕೊಂಡು, ಇಲ್ಲ ಅಕ್ಕ, ನಾನು ಟ್ಯೂಷನ್ ಮಾಡೇ ಮಾಡ್ತೀನಿ ಅಕ್ಕ, ನಮ್ಮ ಫ್ಯಾಮಿಲಿಗೋಸ್ಕರ ನಾನು ಒಂದು ಸುಳ್ಳು ಹೇಳಿದ್ರೆ ಏನೂ ತಪ್ಪಾಗಲ್ಲ ಅಲ್ವಾ ಅಕ್ಕ, ನನ್ನ ಇಂಟೆನ್ಷನ್ನು ಒಳ್ಳೇದಾಗಿದೆ, ನಾನು ಕರೆಕ್ಟಾಗಿ ಥಿಂಕ್ ಮಾಡ್ತಾ ಇದ್ದೀನಿ ಅಕ್ಕ, ನಾನು ಮಾಡ್ತೀನಿ ಅಕ್ಕ, ಕವಿತಕ್ಕನ ಮನೆ ಟ್ಯೂಷನ್ಗೆ ನಾನು ಕರ್ಕೊಂಡೋಗಿ ಅಕ್ಕ ಅಂತ ಹೇಳ್ತಾಳೆ. ಆಗ ಮೀನಾ ಸರಿ ಬಾ ಹೊರಡೋಣ, ಆದರೆ ಒಂದು ಕಂಡೀಷನ್, ಎಲ್ಲರೂ ಏನು ಕೇಳಿದ್ರೆ ಏನಂತ ಹೇಳಬೇಕು ಅಂತ ಹೇಳಿಕೊಟ್ಟಿದ್ದೀನಿ ತಾನೇ ಅಂತ ಹೇಳ್ತಾಳೆ. ಆಗ ಅಮ್ಮ ಹ್ಞೂ ಅಕ್ಕ, ನೀವೇನು ಹೇಳ್ಕೊಟ್ಟಿದ್ದೀರಾ ಅದನ್ನೇ ಹೇಳ್ತೀನಿ ನಾನು ಎಲ್ಲರ ಹತ್ರನೂ ಅಂತ ಹೇಳ್ತಾಳೆ. ಆಗ ಮೀನಾ ವೆರಿ ಗುಡ್ ಗರ್ಲ್, ಬಾ ಹೋಗೋಣ ಅಂತ ಹೇಳಿ ಇವರು ಹೊರಡ್ತಾರೆ. ಮತ್ತಿಲ್ಲಿ ಗಿರ್ಜಾ ಅವರು ಮನೆ ಕೆಲಸ ಎಲ್ಲ ಮಾಡಿ ಸಾಕಾಗಿ ಬಂದು ಸೋಫಾ ಮೇಲೆ ಕೂತಿರ್ತಾರೆ. ಅಲ್ಲಿಗೆ ಅಮ್ಮು ಮತ್ತು ಮೀನಾ ಇಬ್ಬರು ಬಂದುಬಿಟ್ಟು, ಅತ್ತೆ ನಾವಿಬ್ಬರು ಹೊರಗಡೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತಾರೆ. ಆಗ ಗಿರ್ಜಾ, ಹೌದ್ರಮ್ಮ, ಎಲ್ಲಿಗೆ, ದೇವಸ್ಥಾನಕ್ಕೋ, ನಾನು ಬರ್ತೀನಿ, ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ಕಣ್ರೆ ಅಂತಾರೆ. ಆಗ ಅಮೂಲ್ಯ, ಇಲ್ಲ ಅತ್ತೆ, ದೇವಸ್ಥಾನಕ್ಕಲ್ಲ, ಅದು ನಾನು ಮೀನಕ್ಕ ಥರ ಗೌರ್ಮೆಂಟ್ ಕೆಲಸ ತೊಗೊಬೇಕಲ್ವಾ, ಅದಕ್ಕೆ ನಾನು ಯಾವುದಾದ್ರೂ ಒಂದು ಕೋಚಿಂಗು ಅಂತ ಎಳಿತಾ ಇರ್ತಾಳೆ. ಆಗ ಮೀನಾ, ಸುಮ್ಮನೀರೇ ಅಮ್ಮು, ನಿಂಗೆ ಅದನ್ನೂ ಹೇಳಕ್ಕೆ ಬರಲ್ಲ ಅತ್ತೆ, ಏನೂ ಇಲ್ಲ, ಅದು ವೆರಿ ಸಿಂಪಲ್ಲು. ಈಗ ಅಮ್ಮು ಆರಾಮಾಗಿ BCom ಮಾಡ್ತಾ ಇದ್ದಾಳೆ, ಈಗ ಫೈನಲ್ ಇಯರ್ ಬೇರೆ, ಈಗ ಮುಗ್ದೋದ್ಮೇಲೆ ಅವಳು ಆರಾಮಾಗಿ ಮನೆಗೆ ಇಲ್ಲಿರಬೇಕು, ಕೆಲಸಕ್ಕೆ ಹೋಗಬೇಕು ಬರಬೇಕು, ಆ ಥರ ಆರಾಮಾಗಿರಬೇಕು ಅಂದರೆ ಅವಳಿಗೊಂದು ಗೌರ್ಮೆಂಟ್ ಕೆಲಸ ಬೇಕು. ಅದು ಬೇಕು ಅಂದರೆ ಕೋಚಿಂಗ್ ಸೆಂಟ್ರಿಗೆ ಸೇರಿಸ್ಬೇಕು, ಅದಕ್ಕೆ ಸೇರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಗಿರ್ಜಾ ಹೇಳ್ತಾ ಇದ್ದಾಳೆ, ಅಯ್ಯೋ ಅಮ್ಮು, ಇಷ್ಟಕ್ಕೆ ನೀನು ಇಷ್ಟೊಂದು ಡ್ರ್ಯಾಗ್ ಮಾಡ್ತಾ ಇದೆಯಾ, ನಾನೇನು ಬೈತೀನಿ ಅಂದ್ಕೊಂಡೆನೆ ಕಂದ ನಿನಗೆ, ಇಂಥದಕ್ಕೆಲ್ಲ ನಾನು ಯಾವತ್ತಾದರೂ ಬೈತೀನೇನೆ ನಿನಗೆ ಅಂತ ಹೇಳ್ತಾರೆ. ಆಗ ಮೀನಾ, ನೋಡ್ದೇನೆ ಅಮ್ಮು, ನಾನು ಹೇಳಿಲ್ವಾ, ನಮ್ಮ ಮತ್ತೆ ದೇವ್ರಂಥವ್ರಲ್ಲ, ದೇವ್ರೆ, ಸರಿ ಅತ್ತೆ, ನಾವು ಬರ್ತೀವಿ ಅಂತ ಬರ್ತಿರ್ತಾರೆ. ಅಲ್ಲಿ ಪ್ರಿಯಾ ಬರ್ತಾಳೆ, ಏನು ಕೋಚಿಂಗಾ, ಎಲ್ಲಿ ಅಂತ ಕೇಳ್ತಾಳೆ. ಆಗ ಮೀನಾ, ಓಹೋ ಇವಳು ಆಲೇ ಬಂದಲಪ್ಪ ಅಂತ ಒಂದ್ಸಲ ಅಂದ್ಕೊಂಡು, ಅಯ್ಯೋ ಪ್ರಿಯಾಕ್ಕ, ನಿಮ್ಗೆ ಯಾಕೆ, ನೀವು ಬಂದುಬಿಡಿ ನಮ್ಮ ಜೊತೆ, ಅವ್ರು ಕ್ವಶನ್ ಕೇಳ್ತಾರೆ, ನೀವು ಆನ್ಸರ್ ಮಾಡಿಬಿಡಿ, ಎಲ್ಲ ತಿಳ್ಕೊಂಬಿಡಿ, ಬಂದುಬಿಡಿ ನಮ್ಮ ಜೊತೆ ಅಂತ ಹೇಳ್ತಾಳೆ. ಆಗ ಪ್ರಿಯಾ, ಹಂಗಲ್ಲ, ನನಗೇನೂ ಡೌಟ್ ಇಲ್ಲ ನಿಮ್ಮ ಮೇಲೆ, ಕೋಚಿಂಗ್ ಸೆಂಟ್ರು ಎಲ್ಲ ಏರಿಯಾದಲ್ಲೂ ಒಂದೊಂದು ಇರುತ್ತಲ್ಲ, ಎಲ್ಲಿ ಸೇರ್ಕೊತೀರೋ ಏನು ಅಂತ ಅಷ್ಟೇ ಅಂತ ಹೇಳ್ತಾಳೆ. ಆಗ ಮೀನನ್ನು ಅಮ್ಮನು, ಓಕೆ, ಇವಾಗ ಗುಡ್ ಗರ್ಲ್ ನೀವು ಪ್ರಿಯಾಕ ಅಂತ ಹೇಳ್ಬಿಟ್ಟು ಇವರಿಬ್ಬರು ಹೊರಡ್ತಾರೆ. ಆಗ ಗಿರ್ಜಾ ಅವರು, ಬೇಗ ಕಂಡ್ರೆ ಕತ್ಲೆ ಆಗೋಷ್ಟೊಳಗೆ ಮನೆಗೆ ಬಂದುಬಿಡ್ರೆ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಮತ್ತಿಲ್ಲಿ ಅಮೂಲ್ಯ ಮತ್ತು ಮೀನಾ ಇಬ್ಬರು ಕೂಡ ಕವಿತಾ ಅವ್ರ ಮನೆಗೆ ಹೋಗ್ತಾರೆ. ಕವಿತಾ ಮತ್ತು ಮೀನಾ ಮಾತಾಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಅಮ್ಮು ಪಾಠ ಹೇಳ್ಕೊಡ್ತಾ ಇರ್ತಾಳೆ ಮಕ್ಕಳಿಗೆ. ಕವಿತಾ ಅವರು, ಒಂದು ನಿಮಿಷ ಮೀನಾ, ಬರ್ತೀನಿ, ಅಡುಗೆ ಮನೇಲಿ ಏನೋ ಒಲೆ ಮೇಲೆ ಇಟ್ಟಿದ್ದೆ ಅಂತೇಳಿ ಒಳಗಡೆ ಹೋಗ್ತಾರೆ. ಅವ್ರ ಅಮ್ಮ ಹೋಗಿದ್ದೆ ತಡ ಈ ಮಗು ಏನು ಮಾಡುತ್ತೆ, ಬ್ಯಾಗಿಂದ ಮೊಬೈಲ್ ತೆಗೆದು ನೋಡ್ತಿರುತ್ತೆ. ಅದನ್ನು ನೋಡಿದ ಅಮ್ಮು, ಯಾರಾದರೂ ಟ್ಯೂಷನ್ ಟೈಮಲ್ಲಿ ಮೊಬೈಲ್ ನೋಡ್ತಾರಾ, ನಿನ್ಗೇನು ಅಂತಂತಾಳೆ. ಆಗ ಹುಡುಗ, ಸುಮ್ಮನೆ ರೀ, ಈ ಟ್ಯೂಷನ್ ತಾಣಿ ಸ್ಕೂಲಲ್ವಲ್ಲ ಅಂತ ರಿಪೀಟ್ ಹೇಳ್ಬಿಡುತ್ತೆ. ಆಗ ಮೀನಾ ಅಲ್ಲಿ ನೋಡ್ತಾ ಇರೋಳು ಎದ್ದು ಬಂದುಬಿಟ್ಟು, ಏನು ಮಾತಾಡ್ತಾ ಇದೆಯಾ ನೀನು, ಇದು ಸ್ಕೂಲ್ ಥರನೇ, ಟ್ಯೂಷನ್ ಆದ್ರೂ ಸ್ಕೂಲ್ ಥರನೇ, ಅಲ್ಲಿ ಸ್ಕೂಲ್ನಲ್ಲಿ ನೀವು ಮೊಬೈಲ್ ನೋಡ್ತೀರಾ, ಇಲ್ಲ ತಾನೇ, ಇಲ್ಲೂ ಹಾಗೇ ಇರಬೇಕು ಅಂತ ಹೇಳ್ತಾಳೆ. ಆಗ ಏನು, ನಾನು ಹೆಂಗಾದ್ರೂ ನೋಡ್ತೀನಿ ಅಂತ ಹುಡುಗ ವಾಪಸ್ ಹೇಳ್ಬಿಡುತ್ತೆ. ಆಗ ಮೀನಾ, ಏನು ಮಾತಾಡ್ತಾ ಇದ್ದೆ, ಟೀಚರ್ ಹತ್ರ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಿನಗೆ, ಕವಿತಕ್ಕ ಅಲ್ಲೊಂದು ಸ್ಟಿಕ್ ಇತ್ತು ಅಂತ ಹೇಳಿದ್ರಲ್ಲ, ತಗೊಂಬನ್ನಿ, ಇಲ್ಲಿ ಸರಿಯಾಗಿ ಬಾರಿಸ್ತೀನಿ ನಾನೇ 4 ಅಂತಾಳೆ. ಆಗ ಹುಡುಗ, ಇಲ್ಲ ನನಗೆ ಇವರೇ ಟೀಚರ್ ಆಗಿರಲಿ ಅಮೂಲ್ಯ ಮೇಡಮೇ, ನೀವು ಬೇಡ ಅಂತ ಹೇಳುತ್ತೆ. ಆಗ ಮೀನಾ ಹೇಳ್ತಾಳೆ, ಟೀಚರ್ ಏನು ಹೇಳ್ಕೊಡ್ತಾರೆ ಅದನ್ನು ನೀಟಾಗಿ ಕೇಳಿಸ್ಕೊಂಡು ಕಲ್ತ್ಕೋಬೇಕು, ಹೋಮ್ವರ್ಕ್ ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡಬೇಕು, ಓಕೆನಾ ಅಂತಾಳೆ. ಆಗ ಮಕ್ಕಳು ಓಕೆ ಅಂತ ಹೇಳ್ತವೆ. ಆ ಕವಿತಾ ಅವ್ರು ಕೂಡ ಅಲ್ಲಿಗೆ ಬಂದು, ಮೀನಾ ನೆಕ್ಸ್ಟ್ ನೀನು ಕೂಡ ಅಮೂಲ್ಯನ ಜೊತೆ ಟೀಚರಾಗಿ ಬಂದುಬಿಡು ಅಂತ ಅವಳು ರ್ಯಾಗ್ ಮಾಡ್ತಾಳೆ ಸುಮ್ಮನೆ ಹಾಗೆ. ಮತ್ತೆ ಇಲ್ಲಿ ನಂದಾ ಮನೆಯಲ್ಲೆಲ್ಲ ಕೂತಿರ್ಬೇಕಾದ್ರೆ ಗಿರಿಜಾ, ರೀ ನಿಮ್ಮ ಹತ್ರ ಏನೋ ಅಮೂಲ್ಯ ಮಾತಾಡ್ಬೇಕಂತೀರಿ ಅಂತ ಹೇಳ್ತಾಳೆ. ಅದೇನು ಕರಿ ಅಂತ ಹೇಳ್ತಾರೆ. ಅಮೂಲ್ಯ ಬಂದು, ಮಾವ, ಅದು ನಾನು ಕೋಚಿಂಗ್ ಕ್ಲಾಸ್ಗೆ ಸೇರ್ಕೊಬೇಕಂತ ಅಂದ್ಕೊಂಡಿದ್ದೀನಿ, ಕಾಲೇಜ್ ಮುಗಿಸ್ಕೊಂಡು ಹಂಗೆ ಕೋಚಿಂಗ್ನ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಮಾವ ಅಂತ ಹೇಳ್ತಾರೆ. ಆಗ ಅವನು ನಂದವರು, ಗಿರ್ಜಾ, ಆ ಕೋಚಿಂಗ್ ಎಲ್ಲ ಯಾಕೆ ಅಂತ ಕೇಳು ಅಂತಾರೆ. ಆಗ ಸಡನ್ನಾಗಿ ಅವ್ರ ಮಗಳೇ ಹೇಳ್ತಾ ಇದ್ದಾಳೆ, ಅಪ್ಪ, ಈ ಕೋಚಿಂಗ್ ಎಲ್ಲ ತೊಗೊಂಡ್ರೆ ಅಪ್ಪ ತುಂಬ ಜಾಬ್ ತೊಗೊಳಕ್ಕೆ ತುಂಬ ನಮ್ಮ ರೆಸ್ಯೂಮೆ ವೇಟೇಜು ಜಾಸ್ತಿ ಆಗುತ್ತೆ ಅಪ್ಪ, ಹಾಗೆ ಗೌರ್ಮೆಂಟ್ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ, ನಾನು ಕೂಡ ಮುಂದಿನ ವರ್ಷ ಸೇರ್ಕೊಳ್ಳೋಣ ಅಂತ ಇದ್ದೀನಪ್ಪ ಅಂತ ಹೇಳ್ತಾಳೆ. ಅದಾದ ನಂತರ ನಂದವರು, ಹಾಗಾದರೆ ಓಕೆ ಅಂತ ಹೇಳು ಗಿರ್ಜಾ ಅಂತ ಹೇಳ್ತಾರೆ. ಅಮೂಲ್ಯ ಹಿಂಗೆ ಖುಷಿ ಆಗುತ್ತೆ. ಆಗ ನಂದವ್ರು ಹೇಳ್ತಿದ್ದಾರೆ, ಫೀಸ್ ಎಷ್ಟು, ನಾನು ಕೊಡ್ತೀನಿ ಹೇಳಮ್ಮ ನಾಳೆ ಅಂತಾರೆ. ಆಗ ಫೀಸ್ ಏನೂ ಇಲ್ಲಮ್ಮವ, ಫ್ರೀ ಅಂತಾಳೆ. ಅದನ್ನು ಕೇಳಿದಂಥ ಪ್ರಿಯಾ, ಫ್ರೀಯಾಗೂ ಕೋಚಿಂಗ್ ಮಾಡ್ತಾರಾ ಅಂತ ಹೇಳ್ತಾಳೆ. ಆಗ ಮೀನಾ, ಪ್ರಿಯಾಕ ನಿಮಗೆ ಮತ್ತೆ ಡೌಟಾ, ಸರಿ ನೀವು ನನ್ನ ಜೊತೆ ಬಂದುಬಿಡಿ, ಅಲ್ಲೆಲ್ಲ ಕೇಳ್ತಾರೆ, ಕೇಳ್ಕೊಂಡು ಬರೆಯೋರಂತೆ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಅವರು, ಇಲ್ಲಪ್ಪ, ನನಗೇನು
ಡೌಟ್ ಇಲ್ಲ ಅಂತ ಸುಮ್ಮನೆ ಆಗ್ತಾಳೆ. ತದಾದ ನಂತರ ನಂದವರು ಇವಾಗ ನಾನೊಂದು ಸರಿ ನಿಮ್ಮ ಮಾತೆಲ್ಲ ಮುಗಿತಾ, ಇವಾಗ ನಾನೊಂಚೂರು ಮಾತಾಡ್ಬೇಕು ನಿಮ್ಮ ಹತ್ರ. ಮೀನಾ, ನಿನಗೆ ಆಫೀಸಲ್ಲಿ 1-2 ದಿನ ರಜಾ ಕೊಡ್ತಾರೇನಮ್ಮ ಅಂತ ಕೇಳ್ತಾರೆ. ಆಗ ಮೀನಾ, ಹ್ಞೂ ಮಾವ ಕೊಡ್ತಾರೆ, ಯಾಕೆ ಅಂತ ಕೇಳ್ಬೋದಾ ಅಂತ ಕೇಳ್ತಾಳೆ. ಆಗ ನಾನು ಹೇಳ್ತೀನಮ್ಮ, ಗಿರ್ಜಾ ನಿನ್ನ ಮಗನೂ ಕೇಳು, ಅವನಿಗೂ 2 ದಿನ ಕಾಲೇಜಿಗೆ ಮತ್ತು ಅವ್ನ ಕೆಲಸಕ್ಕೆ ರಜಾ ಹಾಕೊಳಕ್ಕಾಗುತ್ತಾ ಕೇಳು ನಿನ್ನ ಮಗನ ಅಂತ ಹೇಳ್ತಾರೆ. ಆಗ ಗಿರ್ಜಾ, ವಲ್ಲಭ ಏನು ಅಂತಾಳೆ. ಆಗ ವಲ್ಲಭ, ಹ್ಞೂ ರಜಾ ಸಿಗುತ್ತೆ, ಆದರೆ ಏನು ಅಂತ ಕೇಳ್ಬೋದಾ, ಇನ್ನೂ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಬೈತಾನೆ ನಂದವರು, ಸ್ವಲ್ಪ ತಾಳ್ಮೆಯಿಂದ ಇರೋಕೆ ಹೇಳು ಗಿರ್ಜಾ, ಹೇಳೋ ತನಕ ಅಂತ ಹೇಳ್ತಾನೆ. ಸರಿ ಸರಿ ಆಯ್ತು, ಏನು ಹೇಳಕ್ಕೆ ಹೇಳಮ್ಮ ಅಂತ ಹೇಳ್ತಾನೆ. ಆಗ ಅವ್ರು ಹೇಳ್ತಾ ಇದ್ದಾರೆ ನಂದವರು, ಪ್ರಿಯಾ ಮಾಧವ ಜೊತೆ ಎಲ್ಲರೂ ಇವ್ರು 4 ಜನರು ಕೂಡ ಹನಿಮೂನ್ಗೆ ಹೋಗ್ಬಿಟ್ಟು ಬರಲಿ ಅಂತ ಹೇಳ್ತಾ ಇದ್ದೀನಿ. ನಾಳೆ ಇಲ್ಲ ನಾಡ್ದೆ ಹೋಗಬೇಕು. ನಾಳೆ ಎಲ್ಲ ಏನು ಡೆಲಿವರಿ ಇದೆ ಎಲ್ಲ ಕೊಟ್ಬಿಡು ಕೇಶವ, ನಾಳೆ ಫುಲ್ ಫ್ರೀ ಮಾಡ್ಕೊಂಬಿಡು. ನಾಳೆ ಒಂದು ದಿವಸದಲ್ಲಿ ಎಲ್ಲ ಡೆಲಿವರಿ ಕೊಟ್ಬಿಟ್ಟು ರೆಡಿ ಆಗು. ನಾಡದಿಂದ ನಾನು ಸುಂದರ ನೋಡ್ಕೊತೀವಿ ಅಂಗಡಿನ. ಪ್ರಿಯಾ ಓಕೆ ನಮ್ಮ ನಿಮಗೆ, ಇವರು ನಿಮ್ಮ ಜೊತೆ ಬರೋದು ಅಂತ ಕೇಳ್ತಾರೆ. ಆಗ ಪ್ರಿಯಾ, ಹ್ಞೂ ಮಾವ ಓಕೆ ಅಂತ ಹೇಳ್ತಾಳೆ. ಆಗ ಅವ್ರ ಮಾವ ಕೇಳ್ತಾ ಇದ್ದಾರೆ, ಮತ್ತು ಯಾವ್ದಾರ ಪ್ಲೇಸ್ ಏನಾದರೂ ಸೆಲೆಕ್ಟ್ ಮಾಡಿದ್ರಮ್ಮ ಎಲ್ಲಾರ ಹೋಗಬೇಕು ಅಂತ ಕೇಳ್ತಾರೆ. ಪ್ರಿಯಾ, ಅದು ಮಾವ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಮ್ಮ ಅಪ್ಪನ ಜೊತೆ, ಇವಾಗ ನೋಡೇ ಇಲ್ಲ ನಾನು ರೀಸೆಂಟಾಗಿ. ಅದು ಹೇಗೋ ತುಂಬ ಬೆಳೆದ್ಬಿಟ್ಟಿದೆಯಂತೆ ಇವಾಗ ಸಿಟಿ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ಅವ್ರ ಮಾವ, ಹಾಗಾದರೆ ಸರಿ ಸರಿ ನಿಮ್ಮಿಬ್ರಿಗೂ ಓಕೆನಾ ಅಂತ ಅಮೂಲ್ಯನು ಮತ್ತು ಮೀನಾನು ಕೇಳ್ತಾರೆ. ಅವರು ಕೂಡ ಓಕೆ ಅಂತ ಹೇಳ್ತಾರೆ. ಫೈನಲ್ ಆಗಿ ಆ ಪ್ಲೇಸು ಫಿಕ್ಸ್ ಆಗುತ್ತೆ. ಸರಿ ಅಂತ ಹೇಳಿ ಇಲ್ಲಿ ಗಿರ್ಜಾ ಬಂದು ಮನೆ ರೂಮ್ನಲ್ಲಿ ಬೆಡ್ಡೆಲ್ಲ ಹಾಸ್ಬಿಟ್ಟು ಹೋಗ್ತಿರ್ತಾಳೆ. ಅಲ್ಲಿಗೆ ನಂದ ಬರ್ತಾರೆ. ನಂದವ್ರು ಬಂದುಬಿಟ್ಟು, ಗಿರ್ಜಾ 1 ನಿಮಿಷ ನಿಂತ್ಕೊ ಅಂತ ಹೇಳ್ತಾರೆ. ಆಗ ಗಿರ್ಜವರು, 1-2 ನಿಮಿಷ ರೀ, ಅಡುಗೆ ಮನೇಲಿ ಕೆಲಸ ಇದೆ, ಮುಗಿಸ್ಬಿಟ್ಟು ಬಂದುಬಿಡ್ತೇನೆ ಅಂತ ಹೇಳ್ತಾಳೆ. ಆಗ ಅವ್ರು ನಂದವ್ರು ಹೇಳ್ತಿದ್ರೆ, ನಾನು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ಲಾ ಬರಲಾ ಅಂತ ಹೇಳ್ತಾಳೆ ಅಂತಾರೆ. ಆಗ ಅವಳು, ಅಯ್ಯೋ ರೀ ಆ ಥರ ಎಲ್ಲ ಏನಿಲ್ಲ, ನಿಮ್ಗೇನಾದರೂ ಬೇಕಿತ್ತಾ ರೀ ಅಂತ ಹೇಳ್ತಾಳೆ. ಆಗ ಏನಿಲ್ಲ ಬಾಯಿಲಿ 1 ನಿಮಿಷ, ನೀನು ಇವತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೆ, ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇದೆ ಕಣೆ ಅಂತ ಹೇಳ್ತಾನೆ. ಆಗ ಗಿರ್ಜಾ, ಏನ್ರಿ ನೀವು, ಮಕ್ಕಳೆಲ್ಲ ಹಾಲಲ್ಲೇ ಇದ್ದಾರೆ, ಕೇಳಿಸ್ಕೊಂಡ್ರೆ ಏನಂತಾರೆ ಅಂತ ಹೇಳ್ತಾಳೆ. ಆಗ ನನ್ನ ಹೆಂಡ್ತಿ ನಾನು ಹೋಗ್ಲೋದಕ್ಕೆ ನಾನೇನಕ್ಕೆ ಬೇರೆಯವ್ರಿಗೆ ಎದುರ್ಕೊಬೇಕು. ಅದು ಗಿರ್ಜಾ, ಇವತ್ತು ನೀನು ಬೆಳಗ್ಗೆ ಅಂಗಡಿ ಹತ್ರ ಬಂದು ಕೇಳಿದೆ, ನೀನು ನನ್ನ ಮಗನೂ ಆ ಮಕ್ಕಳನ್ನು ಹನಿಮೂನ್ಗೆ ಕಳಿಸ್ಬೇಕು ಅಂತ. ನಾನು ಸಂಜೆ ಅಷ್ಟರಲ್ಲಿ ನಿರ್ಧಾರ ತಗೊಂಡು ಅದಕ್ಕೆಲ್ಲ ಒಪ್ಪಿಗೆ ಮಾಡಿದೆ. ಅದೇ ಖುಷಿಗೆ ಏನಾದರೂ ನೀನು ನಿನ್ನ ಕಡೆಯಿಂದ ಅಂತ ಹೇಳ್ತಾನೆ. ಆಗ ಅವನು, ಏನ್ರಿ ಅಂತಾಳೆ ಅವಳು. ಆಗ ಹಂಗಲ್ಲ ಗಿರ್ಜಾ, ನಾನು ಹೇಳ್ತಾ ಇರೋದು ನಿನ್ನ ಆಸೆ ಈಡೇರಿಸಿದ್ದಕ್ಕೆ ಅಟ್ಲೀಸ್ಟ್ ಗಂಡನಿಗೆ ಒಂದು ಥ್ಯಾಂಕ್ಸ್ ಏನಾದರೂ ಒಂದು ಹೇಳ್ಬೋದಲ್ವಾ ಅಂತ ಹೇಳ್ತಾನೆ. ಆಗ ಅವಳು, ಇದು ಹೌದ್ರಿ, ಇದ್ರ ಬಗ್ಗೆ ನಾನೇ ಮಾತಾಡಬೇಕು ಅಂದ್ಕೊಂಡೆ, ನೀವು ಅವರಿಬ್ಬರ ಜೊತೆ 4 ಜನರನ್ನು ಕಳಿಸ್ತಿರೋ ನಂಗೆ ತುಂಬ ಖುಷಿ ಆಯಿತು ರೀ, ಥ್ಯಾಂಕ್ ಯು ಸೋ ಮಚ್ ರೀ ಅಂತ ಹೇಳ್ತಾಳೆ. ಆಗ ನಂದವರು ನಕ್ಬಿಟ್ಟು, ಅದು ನಾವು ಮಾತಾಡ್ಬೇಕಾದ್ರೆ ಸುಂದರ ಒಂದು ಮಾತು ಹೇಳ್ದ ಗೊತ್ತಾ, ಮಕ್ಕಳು ಅವ್ರ ಪಾಡ್ಗೆ ಅವ್ರು ಹನಿಮೂನ್ಗೆ ಹೋಗ್ತಾರೆ, ನೀವು ಅಕ್ಕ ಯಾಕೆ ಹೋಗ್ಬಾರ್ದು ಹನಿಮೂನ್ಗೆ ಅಂತ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀನಿ, ನಾವು ಹೋಗೋಣ ಅಂತ ಹೇಳ್ತಾನೆ. ಆಗ ಗಿರ್ಜಾ, ರೀ ಏನ್ರಿ ಈ ವಯಸ್ಸಲ್ಲಿ ಅಂತ ಹೇಳ್ತಾಳೆ. ಆಗ ನಂದವ್ರು ಹೇಳ್ತಾ ಇದ್ದಾರೆ, ವಯಸ್ಸೆಲ್ಲ ಯಾಕೆ ಹನಿಮೂನ್ಗೆ ಹೋಗೋಕ್ಕೆ ಅಂತಾರೆ, ಸುಮ್ಮನೆ ಇರ್ರಿ ನೀವು ಅಂತ ಹೇಳಿ ಗಿರ್ಜಾ ಅಲ್ಲಿಂದ ಓಡ್ತಾಳೆ. ಫಸ್ಟ್ ಟೈಮ್ ನಂದವರು ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿ ಇರ್ತಾರೆ. ಮತ್ತಿಲ್ಲಿ ಮಾಧವ ಪ್ರಿಯಾ ಇಬ್ಬರು ರೂಮಲ್ಲಿ ಮಾತಾಡ್ತಾ ಕೂತಿರ್ತಾರೆ. ಪ್ರಿಯಾ ಹೇಳ್ತಾಳೆ, ರೀ ಎಲ್ಲರೂ ಒಟ್ಟಿಗೆ ಹೋದರೆ ಅದು ಹನಿಮೂನ್ ಹೆಂಗೆ ಅಂತ ಅನ್ಸುತ್ತೆ ರೀ, ಅದೊಂಥರ ಫ್ಯಾಮಿಲಿ ಟ್ರಿಪ್ ಥರ ಅನ್ಸಲ್ವಾ ರೀ ಅಂತ ಹೇಳ್ತಾಳೆ. ಆಗ ಮಾಧವ, ಹಂಗೆಲ್ಲ ಅನ್ಸಲ್ಲ ಪ್ರಿಯಾ, ನೀನೇನು ಹಂಗೆ ಅನ್ಕೊಂಬಿಟ್ಟೆ, ಎಲ್ಲ ಬೆಳಗ್ಗೆ ಎಲ್ಲ ಸುತ್ತಾಡ್ಕೊಂಡು ಒಂದು ಹೋಟೆಲ್ ಬುಕ್ ಮಾಡಿ, ಹೋಟೆಲಲ್ಲಿ 3 ರೂಮ್ ಬುಕ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ, ಅದು ಕೇಶವ ವಲ್ಲಭ ಎಲ್ಲ ಬರ್ತಾರೆ, ಫುಲ್ ಅಲ್ಟೆ ಹೊಡ್ಕೊಂಡು ನೈಟೆಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು. ಫ್ಯಾಮಿಲಿ ಗಂಡ ಹೆಂಡತಿ ಅಂತ ಹೋಗ್ತಿರೋದ್ರಿಂದ ಅದು ಫ್ಯಾಮಿಲಿ ಹನಿಮೂನ್ ಆಗುತ್ತೆ, ಫ್ಯಾಮಿಲಿ ಟ್ರಿಪ್ ಆಗಲ್ಲ, ಮಸ್ತಾಗಿರುತ್ತೆ ಅಂತ ಹೇಳ್ತಾಳೆ. ಆಗ ಅವಳು ಪ್ರಿಯಾ, ಆದರೂ ಕೂಡ ಎಲ್ಲರೂ ಒಂದೇ ಕಡೆ ಯಾಕೆ ಹೋಗಬೇಕು, ನೀವು ಬೆಂಗಳೂರಿಗೆ ಹೋಗೋಣ, ಮೀನವ್ರು ಮೈಸೂರಿಗೆ ಹೋಗಲಿ, ಅಮೂಲ್ಯ ಅವರು ಮಂಗಳೂರಿಗೆ ಹೋಗಲಿ, ಎಲ್ಲರೂ ಡಿಫ್ರೆಂಟ್ ಪ್ಲೇಸ್ ನೋಡ್ಕೊಂಬಂದಂಗೆ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಮಾಧವ ಹೇಳ್ತಾ ಇದ್ದಾನೆ, ಏನು ಪ್ರಿಯಾ ಹೇಳ್ತಾ ಇದೆಯಾ, ಹೆಂಗೋ ಅಪ್ಪ ಫಸ್ಟ್ ಟೈಮ್ ಓಕೆ ಮಾಡಿದ್ದಾರೆ, ಎಲ್ಲರೂ ಕೂಡ ಒಂದೇ ಕಡೆ ಹೋಗಿ ಎಲ್ಲ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ನೈಟೆಲ್ಲ ಫೈರ್ ಕ್ಯಾಂಪ್ ಮುಂದೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿ ಬರ್ಬೋದು ಅಂತ ನಾನು ಅಂತ ಇದ್ದೀನಿ, ಏನು ಅನಿಸುತ್ತೆ ನನಗೆ ಅಂತ ಕೇಳ್ತಾನೆ. ಆಗ ಪ್ರಿಯಾ, ನನಗೂ ಓಕೆ ಅನಿಸುತ್ತೆ ರೀ, ನಿಮ್ಗೆ ಏನು ಇಷ್ಟ ಆಗುತ್ತೆ ನನಗೂ ಅದೇ ಇಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಮತ್ತಿಲ್ಲಿ ಕೇಶವ ಮೀನಾ ಇಬ್ಬರು ಮಾತಾಡ್ಕೊಂಡು ಕೂತಿದ್ದಾರೆ. ಕೇಶವ ಹೇಳ್ತಾ ಇದ್ದಾನೆ, ಅಲ್ಲ ಅಪ್ಪ ಏನೋ ಹಿಂಗೆ ಹೇಳ್ಬಿಟ್ರಲ್ಲ, ಅವ್ರ ಜೊತೆ ನೀವು ಹನಿಮೂನ್ಗೆ ಹೋಗಿ ಅಂತ ನಿಮ್ಗೇನು ಅನ್ನಿಸ್ತು ಮೀನಾ ಅಂತ ಕೇಳ್ತಾನೆ. ಆಗ ನಿನ್ಗೇನು ಅನ್ನಿಸ್ತು ಕೇಶವ ಅಂತ ಅವಳು ಕೇಳ್ತಾಳೆ. ಆಗ ಕೇಶವ, ನನಗೇನೋ ಒಂದು ಸ್ವಲ್ಪ ಖುಷಿನೂ ಆಯಿತು, ಆಶ್ಚರ್ಯನೂ ಆಯಿತು. ಆದರೆ ಏನು ಗೊತ್ತಾ, ಬೆಂಗಳೂರು ನಾವು ಇವಾಗ ತಾರೆ ಹೋಗಿ ಬಂದಿದ್ದೀವಿ, ಮತ್ತೇನು ಹೋಗೋದು, ನನಗೇನು ಇಷ್ಟ ಇಲ್ಲ. ಅದು ಅಲ್ಲದೆ ಮಾಧವಣ್ಣನ ಮದುವೆ ಈಗ ತಾನೇ ಆಗಿದೆ,
ಅವ್ರಿಗೂ ಪ್ರೈವಸಿ ಅನ್ನೋದು ಇರಬೇಕಲ್ವ. ನಮ್ಮ ಮದುವೆ ಆದಮೇಲೆ ಹನುಮೂನ್ಗೆ ಹೋಗಿ ಎಲ್ಲ ಫ್ಯಾಮಿಲಿ ಟ್ರಿಪ್ ಆಗೋಯ್ತಲ್ಲ, ನಮಗೆ ಆ ಥರ ಆಗ್ಬಿಟ್ರೆ ಮಾಧವಣ್ಣಂಗೂ ಬೇಜಾರಾಗುತ್ತೆ. ಅದು ಅಲ್ಲದೆ ಮಾಧವಣ್ಣ ಅಪ್ಪನ ಹತ್ರ ಯಾವತ್ತೂ ಏನು ಕೇಳೇ ಹೋದನಲ್ಲ. ಇವತ್ತು ಅಪ್ಪನೇ ಹೋಗಿ ಬನ್ನಿ ಅಂತ ಹೇಳಿದ್ಮೇಲೆ ಅವ್ರ ಮಧ್ಯದಲ್ಲಿ ನಾವು ಹೋಗೋದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ತಿಲ್ಲ, ಇಷ್ಟನ್ನು ಆಗ್ತಾ ಇಲ್ಲ ಮೀನಾ ಅಂತ ಹೇಳ್ತಾನೆ. ಆಗ ಮೀನಾ, ಉಡಿ ಹ್ಯಾಂಡು ಕೇಶವ, ನನಗೂ ಇಷ್ಟ ಇಲ್ಲ ಹೋಗೋಕ್ಕೆ, ಪ್ರಿಯಾಕ್ಕನ ಜೊತೆ ಹೋಗಿ ಹೆಣ್ಗದಿದೆಯಲ್ಲ ಅದಕ್ಕಿಂತ ನಾನು ಆರಾಮಾಗಿ ಮನೇಲೇ ಇರ್ಬೋದು ಅಂತ ಹೇಳ್ತಾಳೆ. ಆಗ ಕೇಶವ, ಅಪ್ಪ ಏನಾದರೂ ಬೇಜಾರು ಮಾಡ್ಕೊಂಬಿಟ್ರೆ ಅವ್ರ ಜೊತೆ ನೀವು ಹೋಗಿ ಬನ್ನಿ ಅಂತ ಹೇಳಿದಾರಲ್ಲ ಮೀನಾ, ಏನಾದರೂ ನಾವು ಹೋಗಲ್ಲ ಅಂತ ಹೇಳಿ ಬೇಜಾರಾಗ್ಬಿಟ್ರೆ ಅಂತ ಹೇಳ್ತಾನೆ. ಆಗ ಅವಳು, ಇಲ್ಲ ನೀನು ತಲೆ ಕೆಡಿಸ್ಕೊಂಬೇಡ ಕೇಶವ, ನಾನಿದ್ದೀನಿ, ಎಲ್ಲ ಹ್ಯಾಂಡ್ಲ್ ಮಾಡ್ತೀನಿ, ನೀನು ಆರಾಮಾಗಿರೋ, ಮೀನಾ ಇರ್ಬೇಕಾ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತ ಹೇಳ್ತಾಳೆ. ಮತ್ತಿಲ್ಲಿ ಅಮೂಲ್ಯ ವಲ್ಲಭ ಕೂಡ ಅವರು ಈ ಹನಿಮೂನ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಆವಾಗ ವಲ್ಲಭ ಹೇಳ್ತಾ ಇದ್ದಾನೆ ಅಮೂಲ್ಯಂಗೆ, ಅಲ್ಲ ಅಪ್ಪ ಏನೋ ಬೆಂಗಳೂರಿಗೆ ಹೋಗಿ ಬನ್ನಿ ಹನಿಮೂನ್ಗೆ ಅಂದ ತಕ್ಷಣ ಏನು ಕಾಲು ಕಿಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಲ್ಲ ಅಂತ ಹೇಳ್ತಾನೆ. ಆಗ ಅಮೂಲ್ಯ, ಏಯ್ ಕಾಡ್ಪಪ್ಪ, ನನಗೂ ಮಾತಾಡೋಕೆ ಬಿಡೋ, ನಿನ್ಗೆ ಯಾರು ಹೇಳಿದ್ದು ನಂಗೆ ಬೆಂಗಳೂರಿಗೆ ಹೋಗೋಕೆ ಇಷ್ಟ ಇದೆ ಅಂತ? ನನಗೂ ಕೂಡ ಇಷ್ಟ ಇಲ್ಲ ಬೆಂಗಳೂರಿಗೆ ಹೋಗೋದಕ್ಕೆ. ಆಗ ವಲ್ಲಭ ಕೂಡ ಹೇಳ್ತಾ ಇದ್ದಾನೆ, ಓ ಸೂಪರ್ ಕಣೆ ನೀನು, ನನಗೂ ಇಷ್ಟ ಇಲ್ಲ ಕಣೆ ಹೋಗೋದಕ್ಕೆ. ಅದು ಅಲ್ಲದೆ ಮಾಧವಣ್ಣ ಮತ್ತು ಪ್ರಿಯಾ ಅದಕ್ಕೆ ಈಗಿನ್ನ ಮದುವೆ ಆಗಿದ್ದಾರೆ, ಅವ್ರ ಜೊತೆ ನಾವು ಹೋದರೆ ಪ್ರೈವಸಿ ಹಾಳಾಗುತ್ತೆ. ಮತ್ತು ನಾವು ಅಲ್ಲಿ ಮಾಧವಣ್ಣ ಪ್ರಿಯತ್ಗೆ ಮತ್ತು ಕೇಶವಣ್ಣ ಮೀನತ್ಗೆ ಥರ ಅವರೊಂಥರ ಆದರ್ಶ ದಂಪತಿಗಳು, ಇಷ್ಟಪಟ್ಟು ಮದುವೆ ಆಗಿ ಚೆನ್ನಾಗಿದ್ದಾರೆ ಖುಷಿಯಾಗಿ. ಆದರೆ ನಮ್ದು ಹಂಗಲ್ಲ, ಇಷ್ಟ ಇಲ್ಲದೇ ಮದುವೆ ಆಯಿತು, ಯಾವಾಗಲೂ ಕಿತ್ತಾಡ್ಕೊಂಡಿರ್ತೀವಿ. ನಾವು ಹನಿಮೂನ್ಗೆ ಹೋಗೋಕ್ಕೆ ಹರಹರನೆ ಯಾವುದು ಬೇಡ ಕಣೆ ಬಿಡು. ಅದು ಅಲ್ಲದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ 2 ದಿನ ರಜೆ ಹಾಕೋದು ಕೆಲಸಕ್ಕೆ ತುಂಬ ಲಾಸ್ ಆಗುತ್ತೆ ನನ್ನ ಕೆಲಸದಲ್ಲಿ, ಅದಕ್ಕೆ ಯಾವುದು ಬೇಡ, ನೆಮ್ಮದಿಯಾಗಿ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಆಗ ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೀನಿ, ಈಗಿನ್ನ ಕೋಚಿಂಗ್ ಸೇರ್ಕೊಂಡಿದ್ದೀನಿ, ಅವರು ರಜೆ ಕೊಡಲ್ಲ ಅಂತ ಹೇಳ್ತಾರೆ. ಏನು ಬೇಡ ಬಿಟ್ಬಿಡು, ಹೇಳೋಣ ಮಾವನ ಹತ್ರ ಅಂತ ಹೇಳಿ ಇವರು ಸುಮ್ಮನೆ ಆಗ್ತಾರೆ. ಇದಿಷ್ಟು ಬಂದು ಮಂಗಳವಾರ ಸಂಚಿಕೆಯ ಫುಲ್ ಎಪಿಸೋಡ್. ಇನ್ನು ಬುಧವಾರ ಸಂಚಿಕೆಯ ಪ್ರೋಮೋದಲ್ಲಿ ಮೀನಾ ಮತ್ತು ಅಮ್ಮು ಇಬ್ಬರು ಹೇಳ್ತಾ ಇದ್ದಾರೆ, ನಮಗೆ ರಜೆ ಕೊಡ್ತಾ ಇಲ್ಲ ಮವ ಆಫೀಸಲ್ಲಿ ಮತ್ತು ಕೋಚಿಂಗ್ ಸೆಂಟ್ರಲ್ಲಿ, ನಾವು ಇವ್ರ ಜೊತೆ ಹೋಗೋಕ್ಕಾಗಲ್ಲ ಹನಿಮೂನ್ಗೆ ಅಂತ ಹೇಳ್ತಾರೆ. ಅದಕ್ಕೆ ನಂದ ಅವರು ಗಿರ್ಜಾ ಅವ್ರಿಗೆ ಬೈತಾ ಇದ್ದಾರೆ, ನೋಡ್ದ ಗಿರ್ಜಾ, ನೀನೇ ತಾನೇ ಇವ್ರ ಜೊತೆ ಇವರು ಹೋಗ್ಬಿಟ್ಟು ಬರಲಿ ಅಂತ ಹೇಳಿದ್ದು, ನೋಡು ನಿನ್ನ ಮಾತಿಗೆ ಏನು ಮರ್ಯಾದೆ ಸಿಕ್ತು ಅಂತ ಬೈತಾ ಇದ್ದಾರೆ. ಇದಿಷ್ಟು ಬಂದು ಪ್ರೋಮೋ ಬುಧವಾರ ಸಂಚಿಕೆಯ ಫುಲ್ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.